ನಾವು ಉಸಿರಾಡ್ತೀವಿ, ಫ್ಯೂಚರ್ ಜನರೇಷನ್. ಬಟ್ ಮುಕುಂದ್ ಸರ್, ಇವಾಗ ಸರ್ಕಾರ ಏನು ಹೇಳ್ತಿರೋದು ಏನು, ಇದು ನಾಗರಿಕರ ವೆಲ್ ಬೀಯಿಂಗಿಗೇನೆ ನಾವು ಮಾಡ್ತಿರೋದೇನು. ನಾವಲ್ಲೇನು ಮಾಲೋ ಮತ್ತೊಂದು ರೆಸ್ಟೋರೆಂಟೋ ಮಾಡೋದಿಲ್ಲಪ್ಪ. ಸಾರ್ವಜನಿಕರ ಹಿತಾಸಕ್ತಿಗೆ ಕ್ಲಿಯರ್ ಆಗಿ ಬರೆದು ಬಿಟ್ಟಿದ್ದಾರೆ ಸರ್. ಇದು ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಯಾವುದು ಯುಕ್ತ ಅಂತ ಅನಿಸುತ್ತೋ ಅದಕ್ಕೋಸ್ಕರ ಈ ಜಾಗವನ್ನ ನಾವು ಮಾರಾಟ ಮಾಡ್ತೀವಿ, ಗುತ್ತಿಗೆ ಮಾಡ್ತೀವಿ, ಉಡುಗೊರೆ ಕೊಡ್ತೀವಿ, ಇತ್ಯಾದಿ ಇತ್ಯಾದಿ. ಸಾರ್ವಜನಿಕರಿಗೇನೆ ನಾವು ಮರ ಕಡಿತಿರಬಹುದು, ಬಟ್ ಕೊಡ್ತಿರೋದು ನಾಗರಿಕರಿಗೇನೆ. ಯಾರಿಗೆ ಯುಕ್ತ, ಯಾರಿಗೆ ಸಹಾಯ ಆಗತ್ತೆ ಅಂತ ಯಾರು ತೀರ್ಮಾನ ಮಾಡೋದು? ಒಂದು ಹೈ ಲೆವೆಲ್ ಕಮಿಟಿ ಮಾಡ್ತಾರಂತೆ. ಹೈ ಲೆವೆಲ್ ಕಮಿಟಿ ಎಲ್ಲಿ ಮಾಡಿದ್ದಾರೆ? ಈಗ ಲಾಲ್ಬಾಗ್ಗೆ ಟನಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಒನ್ ಆಫ್ ದಿ ಪೆಟಿಷನರ್ಸ್ ಅಗೇನ್ಸ್ಟ್ ದಿ ಟ್ವಿನ್ ಟನಲ್ ಪ್ರಾಜೆಕ್ಟ್. ಅದರಲ್ಲಿ ಈಗ ಅವ್ರು ಹೇಳೋದೇನು ಅಂತಂದ್ರೆ, ಟ್ವಿನ್ ಟನಲ್ ಮಾಡ್ತಾ ಇರೋದು ಅವ್ರು ಹೇಳಿದ್ರು ಟ್ವಿನ್ ಟನಲ್ ಬೇಕಾದ್ರೆ ಮಾಡ್ಲಿ ಅಂತ. ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಯಾಕೆ ಅಂತಂದ್ರೆ ಅದು ಬರೀ ಕಾರುಗಳಿಗೆ ಮಾತ್ರ ಸೀಮಿತ. ಆಮೇಲೆ ಅದು ಟೋಲ್ ರೋಡ್. ಒಂದು ಟ್ರಿಪ್ ಮಾಡಕ್ಕೆ, ರಿಟರ್ನ್ ಟ್ರಿಪ್ ಮಾಡಕ್ಕೆ ಇವಾಗ ಇವತ್ತಿನ ಕ್ಯಾಲ್ಕುಲೇಷನ್ ಅಲ್ಲಿ ₹640 ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಇಂಪ್ಲಿಮೆಂಟ್ ಆಗೋ ಟೈಮ್ಗೆ 40 ಮಂತ್ಸ್ ಟೈಮ್ ಕೊಟ್ಟಿರೋದು. ಅದಾಗ ನಿಮ್ಗೆ ಗೊತ್ತಿದೆ, ಯಾವತ್ತು ಎಡಿಟ್ ಟೈಮ್ ಯಾರು ಮಾಡಲ್ಲ. 40 ತಿಂಗಳು, 60 ತಿಂಗಳು, 80 ತಿಂಗಳು ಆಗ್ಬೋದು. ಆಗೋ ಟೈಮ್ಗೆ ಅವರು ಟೋಲು ಇಟ್ ಕಮ್ಸ್ ಟು ಎ ಫಿಗರ್ ಆಫ್ ಆಲ್ಮೋಸ್ಟ್ ₹900. ನೀವೇ ಹೇಳಿ, ನಿಮ್ಮ ಹತ್ರ ಕಾರ್ ಇರ್ಬೋದು, ಎಲ್ಲ ಇರ್ಬೋದು, ಖಂಡಿತವಾಗಿ ದಿವಸ ನೀವು ಉಪಯೋಗಿಸ್ತೀರ ಅದನ್ನ. ಸೊ ಇದು ಉಪಯೋಗಿಸೋ ಜನ, ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಉಪಯೋಗಿಸೋ ಜನದ ಸಂಖ್ಯೆ ಬಹಳ ಕಡಿಮೆ. ಏನ್ ಹಬ್ಬಬ್ಬ ಅಂದ್ರೆ ನನ್ನ ಪ್ರಕಾರ ಒಂದು 50,000 ಜನ ಇರ್ಬೋದು. ಅಂದ್ರೆ ಎಲ್ಲಾರು ಪ್ರತಿಯೊಬ್ಬರು ಬರೀ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇವೆರಡೇ ರೋಡಲ್ಲಿ ಹೋಗಲ್ಲ, ಬೇರೆ ರೋಡಲ್ಲೂ ಓಡಾಡ್ತಾರೆ. ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಕೇವಲ ಒಂದು 30,000 40,000 ಕಾರುಗಳಿಗೋಸ್ಕರ ₹19,000 ಕೋಟಿ ಖರ್ಚು ಮಾಡ್ತೀನಿ ಅಂತ ಹೊರಟಿದಿರಲ್ಲ, ಇದು ಮೂರ್ಖತನದ ಪರಮಾವಧಿ. ಇವಾಗ ಇನ್ನೂ ಇದೆ ಸರ್. ಅದಾನಿ ಕಂಪನಿಗೆ ಹೋದ್ರೆ ₹22,000 ₹550 ಟೋಲು. ಮೈಸೂರಿಗೆ ಹೋಗಿ ಬಂದ್ರೆ ₹550 ಟೋಲ್ ಇದೆ. ಅಲ್ಲ, ಟೋಲ್ ಎಲ್ಲಾ ಕಡೆನೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಟೋಲ್ ಇದೆ, ಟೋಲ್ಗೋಸ್ಕರ ಅನ್ಬಿಟ್ಟು ಅಭಿವೃದ್ಧಿ ನಿಲ್ಲಿಸಬೇಕಂತ ಏನಿಲ್ಲ. ಹಾಗಲ್ಲ, ನೀವು ಡೆವಲಪ್ಮೆಂಟ್ ನಿಲ್ಲಿಸಬೇಕು ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡಿ. ನನ್ನ ಮಾತು ಮುಗಿಯೋವರೆಗೂ ಸಹನೆಯಿಂದ ಕೇಳಿಸ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಅಂಡರ್ಗ್ರೌಂಡ್ ಟನಲ್ ಟ್ರೈನ್ ಇತ್ತು, ಯಾವಾಗಿತ್ತು ಅಂತ ನೋಡ್ಕೊಳ್ಳಿ. ಅದು 150 ವರ್ಷ ಮುಂಚೆ ಇತ್ತು. ಮಾತಾಡಕ್ಕೆ ಅವಕಾಶ ಕೊಟ್ರೆ ಮಾತಾಡ್ತೇನೆ. ಟೋಲ್ ವಿಚಾರ ಮಾತ್ರ ಪ್ರಸ್ತಾಪ ಮಾಡಲಿಲ್ಲ, ಅದರ ಅನುಕೂಲ ಎಷ್ಟು ಜನಕ್ಕೆ ಅನ್ನೋದ್ರ ನಂಬರ್ಸ್ ಕೂಡ ಹೇಳಿದ್ರು. ನೀವು ಸ್ಮಾರ್ಟ್ಲಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಎನಿವೆ ಕೇಳಿಸ್ಕೊಳ್ಳೋಣ. ನಟರಾಜ್ ಅವರೇ, ನಾನು ಹೇಳ್ತಾ ಇರೋದು, ನೀವು ಖರ್ಚು ಮಾಡ್ತಿರೋ ₹19,000 ಕೋಟಿ ಒಂದು ಈಸ್ಟ್ ವೆಸ್ಟ್ ಟನಲ್ಗೆ, ಮತ್ತೆ ನಾರ್ತ್ ಸೌತ್ ಟನಲ್ ಇನ್ನೊಂದು ₹19,000 ಕೋಟಿ ಮಾಡೋದ್ರ ಮೊದಲು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶೇರ್ ಇನ್ ದಿ ಟ್ರಾಫಿಕ್ ಆಫ್ ಬೆಂಗಳೂರು ಅದು 73% ಬರೋವರೆಗೂ ಮಾಡಿ, ಆಮೇಲೆ ಇಂತಹ ಪ್ರಾಜೆಕ್ಟ್ ಕೈ ಹಾಕಿ. ಬೇಡ ಅನ್ನಲ್ಲ. ನೀವು ಹೇಳೋ ಒಂದು ಕರೆಕ್ಟ್. ದೊಡ್ಡ ದೊಡ್ಡ ಪಟ್ಟಣಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಟನಲ್ ರೋಡ್ಸ್ ಇದೆ, ಎಲ್ಲ ಇವೆ. ಆದರೆ ಅದು ಯಾವಾಗ ಮಾಡಬೇಕು ಅನ್ನೋದು ಮುಖ್ಯ. ಫಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶೇರ್ ನ ಜಾಸ್ತಿ ಮಾಡಿ, ಸಾಮಾನ್ಯ ಜನರಿಗೆ ಈ ಮೂವ್ಮೆಂಟ್ ಪ್ರಾಬ್ಲಮ್ ಆಗದೆ ನೋಡಿಕೊಂಡು ಆದ್ಮೇಲೆ ಮಾಡಿ. ಟನಲ್ ರೋಡ್ ಫೋಕಸ್ ಮಾಡಿ ಉತ್ತರ ಕೊಟ್ರೆ, ಇವತ್ತಿನ ಡಿಬೇಟ್ ಇರೋದು ಈ ಪಾರ್ಕ್ಗಳ ಇನ್ಕ್ಲೂಡಿಂಗ್ ಲಾಲ್ಬಾಗ್, ಅವುಗಳ ಜಾಗವನ್ನು ಸರ್ಕಾರ ಬಳಕೆ ಮಾಡ್ಕೊಳ್ಳಿ ಉದ್ದೇಶ. ನಾನು ಹೇಳ್ತೀನಿ ಕೇಳಿ. ಇವಾಗ ಅವ್ರು ಹೇಳ್ದಾಗೆ ಒಂದು ಕಡೆ ಫಸ್ಟ್ ಇಮಿಡಿಯೇಟ್ ಆಗಿ ಏನಿದೆ ಪ್ರಾಬ್ಲಮ್ ಅವ್ರಿಗೆ ಅಂದ್ರೆ, ಲಾಲ್ಬಾಗ್ ಅಲ್ಲಿ ಅವ್ರ ಜಾಗ ತಗೊಳಕ್ ಹೋದ್ರೆ ಬಹಳ ಪ್ರಾಬ್ಲಮ್ ಆಗತ್ತೆ ಅವ್ರಿಗೆ. ಕೋರ್ಟಿಂದನೂ ಪ್ರಾಬ್ಲಮ್ ಆಗಬಹುದು. ಅದನ್ನೆಲ್ಲ ರಿಮೂವ್ ಮಾಡಕ್ಕೆ ಈ ಲಾ ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಪ್ರಾಜೆಕ್ಟ್ಗಳ ಹೆಸರಲ್ಲಿ, ಬೇರೆ ಡೆವಲಪ್ಮೆಂಟ್ ಹೆಸರಲ್ಲಿ ಇನ್ನು ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಎಲ್ಲಾ ಸರ್ಕಾರಗಳಿಗೂ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದೇ ಸರ್ಕಾರ ಪರ್ಮನೆಂಟ್ ಆಗಿರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಆಯ್ತಾ? ಇವತ್ತು ಯಾವುದೋ ಒಂದು ಗವರ್ಮೆಂಟ್ ಇದೆ, ನಾಳೆ ಇನ್ನೊಂದು ಗವರ್ಮೆಂಟ್ ಬರ್ಬೋದು. ಅದೆಲ್ಲರೂ ಉಪಯೋಗಿಸ್ಕೊಂಡು ದುರುಪಯೋಗ ಮಾಡ್ಕೋತಾರೆ. ಶಿವಕುಮಾರ್ ಸರ್ ಅಲ್ಲಿಗೆ ಕರೆಕ್ಟ್ ಇದೆ. ಶಿವಕುಮಾರ್ ಸರ್ ಅಲ್ಲಿಗೆ ಇಂಥದ್ದೊಂದು ತಪ್ಪು ನಡೆ ರಾಜ್ಯ ಸರ್ಕಾರ ಇಡ್ಲಿಕ್ಕೆ ತಪ್ಪು ನಡೆ ಅಂತ ಹೇಳಿ ಎಲ್ಲರೂ ಹೇಳ್ತಿರೋದ್ರಿಂದ ನಾನು ಆ ಕನ್ಕ್ಲೂಷನ್ ಬರ್ತಿದ್ದೀನಿ. ಇಂಥ ತಪ್ಪು ನಡೆ ಸರ್ಕಾರ ಇಡ್ಲಿಕ್ಕೆ ಆಯ್ತು. ನಾನು ಕನ್ಕ್ಲೂಷನ್ ಅನ್ನೋ ಪದವನ್ನು ವಾಪಸ್ ತಗೊಳ್ತೀನಿ. ಎಲ್ಲರ ಒಪಿನಿಯನ್ ಪ್ರಕಾರ ಅನ್ನೋದನ್ನ ಇಟ್ಕೊಳ್ತೀನಿ ಸರ್, ಫಾರ್ ಯೋರ್
ಸಮಾಧಾನಕ್ಕೋಸ್ಕರ. ಶಿವಕುಮಾರ್ ಇಲ್ಲ, ಸರ್, ನೀವು ಸಮಾಧಾನವಾಗಿರಿ. ನಿಮ್ಮ ಶಿವಕುಮಾರ್ ಮಾತು ಸರ್, ಎಲ್ಲ ಆಯ್ತು ಸರ್, ನನ್ನ ಪ್ರಶ್ನೆ ಕೇಳಲಿಕ್ಕೆ ಬಿಡಿ. ಬಿಜೆಪಿ ಮಾಜಿ ಕಾರ್ಪೊರೇಟರ್ ಇದ್ದಾರೆ, 23 ನಿಮಿಷ ಕಾದಿದ್ದಾರೆ ಉತ್ತರ ಕೊಡ್ಲಿಕ್ಕೋಸ್ಕರ. ಕೇಳಿ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026 ಬಿಜೆಪಿ ಇದನ್ನ ಆನ್ ದ ಫ್ಲೋರ್ ವಿರೋಧ ಮಾಡಬಹುದಾಗಿತ್ತು. ಬಿಜೆಪಿ ರಾಜ್ಯದ ಹಸಿರು ಉದ್ಯಾನವನಗಳನ್ನ ಉಳಿಸ್ಕೊಳ್ಳಿಕ್ಕೆ ಚರ್ಚೆ ಮಾಡಬಹುದಾಗಿತ್ತು, ಸರ್ಕಾರವನ್ನ ವಿರೋಧ ಮಾಡಬಹುದಾಗಿತ್ತು. ಬೇಕಿರ್ಲಿಲ್ಲ ನಿಮಗೆ ಬೇಕಾಗಿದ್ದು ನಾಗೇಂದ್ರ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸೇರ್ ತೀರಿಸಿಕೊಳ್ಬೇಕಾಗಿತ್ತು. ಕಲಾಪದಲ್ಲಿ ಚರ್ಚೆ ನಡೀಲಿಕ್ಕೆ ಬಿಡ್ಲಿಲ್ಲ. ನಿಮ್ಮ ಈ ಒಂದು ಹಠದ ಉಪಯೋಗವನ್ನ ಸರ್ಕಾರ ಮಾಡ್ಕೊಳ್ತು, ಪಾಸ್ ಮಾಡ್ಕೊಳ್ತು. ಸಮಾನ ದೋಷಿಗಳಾಗ್ತೀರಿ ಸರ್. ಬೆಂಗಳೂರಿನ ಉದ್ಯಾನವನದ ಒಂದೇ ಒಂದು ಮರ ಕಳೆದ್ರೂ ಕೂಡ ಬಿಜೆಪಿಗರು ಜೆಡಿಎಸ್ನವರು ಕೂಡ ಸಮಾನ ದೋಷಿಗಳಾಗ್ತೀರಿ ಅಲ್ಲಿಗೆ. ನೋಡಿ, 1975 ಪಾರ್ಕ್ ಆಕ್ಟ್ ಇವರು ಅಮೆಂಡ್ ಮಾಡ್ಕೊಂಡಿದ್ದಾರೆ. ಅಮೆಂಡ್ ಮಾಡೋದಕ್ಕೆ ಮೊದಲು ಅವರು ಅಡ್ವಾಂಟೇಜಸ್